चलता भी है। आएगा आएगा भी पॉसिबल है। ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಹಾಸ್ಟೆಲಿಂದ. ಇವತ್ತು ಕ್ಲಾಸ್ ಇದೆ, ಅಟೆಂಡ್ ಮಾಡಬೇಕು. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಈಗ ಬ್ರೇಕ್ಫಾಸ್ಟ್ಗೆ ಹೊರಟೆ. ಇವತ್ತಿನ ಬ್ರೇಕ್ಫಾಸ್ಟು ಇಡ್ಲಿ ಮತ್ತು ಸಾಂಬಾರು. ನಾನು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೆ, ಸೊ ಇನ್ನೂ ಬರಬೇಕು, ಸ್ಟೂಡೆಂಟ್ಸು ಬರ್ತಾರೆ. ಸೊ ಗೈಸ್, ಈಗ ಕ್ಲಾಸಸ್ ಎಲ್ಲ ಮುಗೀತು. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸಲ್ಲೆಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಕ್ಲಾಸಿಂದ ಎಲ್ಲರೂ ಫ್ರೆಶ್ ಅಪ್ ಆಗಿ ತಿರ್ಗಾ ಹೊರಟಿದ್ದೀವಿ ಹೊರಗಡೆ. ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ನಾವು 4 ಜನ ಇದ್ವಲ್ಲ, ಸೊ ಅದಕ್ಕೆ 2 ಮೆಂಬರ್ಸ್ ಡಿವೈಡ್ ಆಗ್ತೀವಿ ಒಂದೊಂದು ಆಟೋ ಆಗಿ. ಇದು ಮುಂಬೈ ಲೋಕಲ್ ಟ್ರೈನು. ಎಷ್ಟು ಜನ ಇದ್ದಾರೆ ಒಳಗಡೆ. ಇದೊಂದು ಸ್ವಲ್ಪ ಖಾಲಿನೇ ಇದೆ ಹೇಳಬೇಕು ಅಂದರೆ, ಬಟ್ ತುಂಬ ಜನ ಇರ್ತಾರೆ. ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ. ಇಲ್ಲ, ನನ್ನ ಫ್ರೆಂಡು ಮಲ್ಕೊಂಡೇ ಬಿಟ್ಟಿದ್ದಾನೆ ನೋಡಿ ಇಲ್ಲಿ. ನೋಡಿ ಗೈಸ್, ಮುಂಬೈ ಲೋಕಲ್ ಟ್ರೈನ್ ಒಳಗಡೆ ಹೆಂಗಿರುತ್ತೆ ಅಂತ. ಗೈಸ್, ಇದು ಟಾಟಾ ಅವ್ರದ್ದು. ಇದರಿಂದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಸೊ ಗೈಸ್, ಫೈನಲಿ ಈಗ ಮರೈನ್ ಡ್ರೈವ್ ಹತ್ರ ಬಂದ್ವಿ. ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ ಗೈಸ್, ಈ ಡಬಲ್ ಡೆಕ್ಕರ್ ಬಸ್ಸು ಒಂದ್ಸರಿನೂ ಟ್ರಾವೆಲ್ ಮಾಡಿಲ್ಲ, ಇದರಲ್ಲಿ ಮಾಡಬೇಕು. ಹೋಗೋಣ ಗೈಸ್. ಇದು ಆಟೋಮೆಟಿಕ್ ಟಿಕೆಟ್ ಮೆಷೀನು. ಇಲ್ಲಿ ಎಲ್ಲಿಂದ ಎಲ್ಲಿಗೆ ಅಂತ ಲೊಕೇಶನ್ ಹಾಕ್ಬಿಟ್ಟು ಆ್ಯಂಡ್ QR ಕೋಡಲ್ಲಿ ಬರುತ್ತೆ. ನಾವು ಅದನ್ನು ಸ್ಕ್ಯಾನ್ ಮಾಡ್ಬಿಟ್ಟು ಪೇ ಮಾಡಿದ್ರೆ ಈ ಥರ ಟಿಕೆಟ್ ಬರುತ್ತೆ. ಜಸ್ಟ್ 10 ರೂಪೀಸ್ ಅಷ್ಟೇ ಪರ್ ಪರ್ಸನ್. ನಾವು ಹೋಗ್ಬೇಕಾಗಿರೋ ಟ್ರೈನ್ ಬರ್ತಿದೆ ಇಲ್ಲಿ ನೋಡಿ. ಆ್ಯಕ್ಚುಲಿ ಇದು ಲಾಸ್ಟ್ ಸ್ಟಾಪು, ಚರ್ಚ್ ಗೇಟ್. ನೋಡಿ ಗೈಸ್, ಇಲ್ಲಿ ಮಧ್ಯಾಹ್ನ ಅಷ್ಟು ಜನ ಇರಲಿಲ್ಲ. ಈಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಮುಂಬೈ ಲೋಕಲ್ ಟ್ರೈನಲ್ಲಿ. ಸೊ ಗೈಸ್, ಫೈನಲಿ ಮರೈನ್ ಡ್ರೈವಿಂದ ನಮ್ಮ ಕ್ಯಾಂಪಸ್ಗೆ ಬಂದ್ವಿ. ಬ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.